ಯಾಕಾಗುತ್ತದ ಒಂದು ಟೈಪ್ ವಿಚಿತ್ರ ವಿಚಿತ್ರ ಕನಸುಗಳು ಏನಾರು ಬಂದಂಗೆ ಆಗ್ಬಿಡ್ತದೆ. ಏನು ಗೊತ್ತಾಗೋದಾಗೈತಿ. ಅವಾಗ ಹಿಂಗೆ ಹೇಳಕತ್ತ ನಾನು ಇದು ಏನಾಯ್ತು ಅಲ್ಲೇ ಜಾಗಕ್ಕೆ ಹೋಗಿ ನೋಡ್ತೀನಿ, ಗೊತ್ತಾಗಲಿ ಏನಕ್ಕದಾಗಲಿ ಅಲ್ಲೇ ಹೋಗಿ ವಿಚಾರ ಮಾಡಿ. ಇದು ಫಸ್ಟ್ನೇ ಸೀನಿಗೆ ಬೇಕಿರಲ್ಲ. ನಾಳೆ ಬರತೈತ್ರಿ ಒಂದು ಸ್ವಲ್ಪ ದೂರ ಅವು ಎಲ್ಲ ಬರ್ದು ಅವ್ಕೂ ಹೇಳ್ಬೇಕಾ ಪುಸ್ತಕದ ಬರ್ದು. ಬಂದ್ಯಾ ಗೌಡ? ಆ ಕಡೆ ಹಾಕೋತೇವೋ ಗೌಡ? ಗಾಬರಿ ಅಲ್ಲಕತ್ತಿರ್ತೀರಿ ನೀವೇನ? ಹಾ ಹೌದು, ನನ್ನ ಕನಸಿನಾಗ ಬರುವ ಎಕ್ಕಿ ಗಿಡ ಇದೇ ಎಕ್ಕಿ ಗಿಡ. ಅದು ಯಾರವಾ? ಯಾರು ನೀ? ನನಗೆ ಯಾಕೆ ಕಾಡ್ಲಕತ್ತಿ? ನಾನು ಸ್ವಪ್ನದಾಗ ಬಂದು ಬರ್ತೀನಿ ಬರ್ತೀನಿ ಅನ್ನಕತ್ತಿ. ನೀ ಯಾರವಾ ಹೇಳ ನನಗ, ನೀ ಯಾರು? ನಾನು ನಿನ್ನ ಮನೆ ಭಾಗ್ಯದ ಲಕ್ಷ್ಮಿ ಇದ್ದೀನಿ, ನಿನ್ನ ಬಯಸಿ ಬರಾಕತ್ತೀನಿ. ಭಾಗ್ಯದ ಲಕ್ಷ್ಮಿ ತಾಯಿ, ಏನು ಹೇಳಕತ್ತೀವ ನೀನು? ನನಗೇನು ನೀವು ಮಾತಾಡೋದು ಅರ್ಥ ಆಗೋಲ್ದಾಗ್ಯದ. ನೀ ಬಿಡಿಸಿ ಹೇಳವ ತಾಯಿ. ಏನು ನಾ ಹೇಳೋದು ನಿನಗೆ ಅರ್ಥ ಆಗಲ್ದು ಅಂದ್ರೆ ನಾ ನಿನ್ನ ಮನೆಗೆ ಬರೋದು ನಿನಗೆ ಇಷ್ಟ ಇದ್ದಂಗಿಲ್ಲ ಅಂದ್ರೆ ಬಯಸಿದ ಭಾಗ್ಯ ದೂರ ತಳ್ಳಕತ್ತೀಯೋ ಗೌಡ? ನನ್ನ ಮನೆಗೆ ಕರ್ಕೊಂಡು ಹೋಗು. ಆಯ್ತವ ತಾಯಿ, ಆಯ್ತು. ನೀನಾಗೆ ಬರ್ತೀನಂದ್ರೆ ನಾ ಯಾಕೆ ಬೇಡಲ್ಲ ತಾಯಿ? ಆಯ್ತವ, ನೀ ಹೇಳ್ದಂಗೆ ಆಗಲಿ ತಾಯಿ. ಬಾ ತಾಯಿ. ನಿಂದ್ರ ಗೌಡ, ಅವಸರ ಮಾಡಬೇಡ. ನಾ ನಿನ್ನ ಮನೆಗೆ ಬರ್ಬೇಕಂದ್ರ ನಂದೊಂದು ಮಾತ ನೀ ನಡೆಸಿಕೊಡ್ಬೇಕು. ಆಯ್ತವ ತಾಯಿ, ನೀ ಬರ್ತೀನಂದ್ರ ನೀ ಏನು ಹೇಳ್ತಾಯಿ ಅದನ್ನ ನಡೆಸ್ಕೊಡ್ತೀನಿ ನಾನು. ಹಂಗಾದ್ರ ನಡೆಸಿಕೊಡ್ತೀನಂತ ನನಗ ಮಾತು ಕೊಡು. ಹ್ಞೂ ಯವ್ವ, ನಡೆಸ್ಕೊಡ್ತೀನಿ ತಾಯಿ, ನಡೆಸ್ಕೊಡ್ತೀನಿ. ನಾ ಹೇಳೋ ಮಾತ ನೆನಪಿಟ್ಕೋ. ನೀ ನನಗೊಂದು ಬಲಿ ಕೊಡಬೇಕು. ಆ ಬಲಿ ಕೊಟ್ಟ ಮ್ಯಾಲ ನಾ ನಿನ್ನ ಮನೆಗೆ ಒಲದ ಬರ್ತೀನಿ. ತಾಯಿ, ಒಂದು ಬಲಿ ಯಾಕೆ ತಾಯಿ? ನಿನಗೆ ಬೇಕಾದ್ರೆ 10 ಬಲಿ ಕೊಡ್ತೀನಿ ತಾಯಿ. ಬಾ ತಾಯಿ ನೀನು. ಗೌಡ, ಬಲಿ ಅಂದ್ರೆ ಏನಂತ ತಿಳ್ಕೊಂಡಿ? ಏನವ ತಾಯಿ ಅದು? ನಾ ನಿನ್ನ ಔಷಧ ಕುಡಿ ಕೇಳಾಕತ್ತೀನಿ. ಯಾಕೋ ಗೌಡ, ಏನಾತು? ಮಾತು ಕೊಟ್ಟಿದಿ, ನೆನಪಿರಲಿ. ಏನವ ತಾಯಿ, ಎಂಥ ಪರಿಸ್ಥಿತಿ ತಂದಿಟ್ಟು ತಾಯಿ ನನಗೆ. ಏನು ಮಗನ್ ನೋಡ್ಲು, ನಿನ್ನ ನೋಡ್ಲಿ ತಾಯಿ ನಾನು. ಅದು ನಿನಗೆ ಬಿಟ್ಟಿದ್ದು. ಪೂರ್ಣಿಮೆ ದಿನ ನಾ ನಿನ್ನ ಮನೆಗೆ ಬರಬೇಕು. ನಾ ಬೇಡಿದ್ದು ನೀ ಕೊಡಬೇಕು. ಮುಂದಿಂದು ನಿನಗೆ ಬಿಟ್ಟಿದ್ದು. ಮಾತು ಕೊಟ್ಟಿ ನೆನಪಿರಲಿ. ಇಲ್ಲ, ನನ್ನಿಂದಾಗಲ್ಲ. ನನ್ನ ಕಲ್ಲಿನ ಕುಡಿ ಬಲಿ ಕೊಡಕ್ಕೆ ನನ್ನಿಂದಾಗಲ್ಲ. ಭಗವಂತ, ಎಂತ ಹೇಳಿ ತಂದಿಟ್ಟು ಅಪ್ಪ. ಶಿವ ಶಿವ ಪರಮಾತ್ಮ, ಕೊಟ್ಟ ವಚನಕ್ಕೆ ಭ್ರಷ್ಟ ಆದ್ನಿ ಅಂದ್ರ
ನನಗೆ ಕಂಟಕ ತಪ್ಪಿದ್ದಲ್ಲ ಅಂತ ಹೇಳಿದ. ಈ ವಚನ ಕೊಟ್ಟಂಗ ನನ್ನ ಕರುಳಿನ ಕುಡಿ ಕೊಟ್ನಿ ಅಂದ್ರ ನನ್ನ ಜೀವನದಾಗ ನನಗೇನು ಉಳಿಯಲ್ಲ. ಏನು ಮಾಡಲಿ ಎಲ್ಲಿ ಯಪ್ಪ ಶಿವನೇ ಭಗವಂತ. ಗೌಡ ಒಂದಕ್ಕ ಎಷ್ಟು ವಿಚಾರ ಮಾಡಕತ್ತೀವೋ. ಒಂದು ಮಾತ್ರ ಏನಾಯ್ತು, ಇನ್ನ ಇಂಥವು 10 ಹಡಿಬಹುದು. ಹೌದು, ಹೇಳೋದು ಕರೆಯೋದಲ್ಲ. ಇನ್ನು ನನಗರಿ ಏನಾಗಿತ್ತು, ನನಗೆ ಇದ್ದಿದ್ರೆ ಏನಾಗ್ಯದ. ಇನ್ನೂ ಒಂದು ಹೋದ್ರೆ ಏನಾಯ್ತು, ಇನ್ನೂ 10 ಹಡಿಬೋದಲ್ಲ ನಾವು. ಆದ್ರೆ ಮನೆಗೆ ಬಂದ ಭಾಗ್ಯದ ನಿಧಿ ಭಾಗ್ಯಲಕ್ಷ್ಮಿನ ಬಿಟ್ನಿ ಅಂದ್ರೆ ನನ್ನಂಥ ಮೂರ್ಖನೇ ಯಾರೂ ಅಲ್ಲ. ಒಂದು ಹೋದ್ರೆ ಹೋಗಲಿ, ಖರೆ ನನ್ನ ಭಾಗ್ಯ ಬೆಳಕಾಗುವಂಥ ಭಾಗ್ಯಲಕ್ಷ್ಮಿ ನನ್ನ ಮನೆಗೆ ಬರ್ತಾಳಲ್ಲ. ಆಯಿತು ತಾಯಿ, ನಿನಗೆ ಕೊಟ್ಟು ಮಾತ್ರ ನಾನು ನಡೆಸ್ಕೊಡ್ತೀನಿ ತಾಯಿ. ಬಾ ತಾಯಿ, ಆಗಲಿ. ನಿನಗೇನು ಬುದ್ಧಿಗೆ ಐತಿಲ್ಲ. ಎತ್ತ ನಾಯಿ ಸಾಕಿ ಹೊಲೆ, ಹತ್ತ ನಾಯಿ ಓದ್ ಪಡ್ದು ಹೋಗಿರ್ ಹೊಲೆ ಹೊಳೆ ಆಗಿಲ್ಲ. ನಾಯಿಗೆ ಹಂಗೆಲ್ಲ ಬೇಲಾಗತ್ತೀನಿ ನೀನು. ಆ ನಾಯಿ ಯಾರು ನಾಯಿ ಮಾಡಿ ಅದನ್ನ? ಯಾರ ನಾಯಿ ಅವ? ಗೌಡ್ರ ನಾಯಿ ಐತದ. ಗೌಡ್ರ ನಾಯ? ಗೌಡ್ರ ನಾಯಿ ಐತದ. ಎದಕ್ ಬಂದಿನಿ? ನಮ್ಮ ಹುಡುಗನ ಒಂದು ಸ್ವಲ್ಪ ಕೆಲಸ ಇತ್ತಾಳ. ಹುಡುಗನ ಕೆಲಸ ಇತ್ತು, ಗೌಡ್ರಿಗೆ ಭೇಟಿ ಆಗ್ಲಕ್ ಬಂದಿ. ಅಲ್ವಲೆ ಗೌಡ್ರಿಗೆ ಭೇಟಿ ಆಗ್ಲಕ್ಕ ಬಂದ್ರ ಹೇಳ್ತೀಯ. ಆ ಗೌಡ್ರ ನಾಯಿ ಕತ್ತಿ ಮಾತಾಡ್ಲಕತ್ತಿ. ನಿನಗೆ ಬುದ್ಧಿಗಿದ್ದ ಐತಿಲ್ಲ ನೋಡಿಲಿ. ನಾ ಬಂದವ್ರೆಲ್ಲ ಕಲ್ಲಂಗಡಿ ಹಾಲ ಎಲ್ಲ ಇಟ್ಕೊಂಡು ಅದಕ್ಕೆ ದಿನ ಹೂವಿನಾರ ಹಾಕ್ತಾರಿಲ್ಲ ಆ ನಾಯಿಗೆ. ಇದಕ್ಕೆ ನಾಯಿಗೆ ಮತ್ತು ಗೌಡ್ರ ಮನೇನ ಆಳುಗಳಿಗೆ ಅಂದ್ರೆ ನಮಗೆ ಹೂವಿನಾರ ಮತ್ತು ಇಂಥವನ್ನ ಹಣ್ಣ ಹಂಪ್ರ ತಂದಿ ಲೀಟ್ರನ್ನ ಅಲ್ಲಿ ಗೌಡ್ರು ನಿನಗೆ ಕಿಮ್ಮತ್ ಕೊಡ್ತಾರ. ಆ ಕತ್ತಿಗಿದೆ ನಾಯಿ ಮಾತಾಡಿದೆ ಅಂದ್ರೆ ಗೌಡ್ರು ನಿನಗೆ ಕಿಮ್ಮತ್ ಕೊಡ್ತಾರನ, ನೀನು ವಾದ ಓಡಿಸ್ತಾರ. ಏ ನಾಯಿನ ಗೌಡ್ರಿಗೆ ಬೇದ, ನೀನು ನಾಯಿಗೆ ಬೇದನ? ನಾಯಿಗೆ ಏ ಗೌಡ್ರು ಒಳಗಿರ್ತಾರ, ನಾಯಿ ಹೊರಗಿರ್ತದೆ. ನಾಯಿನ ದಾರಿ ಬಿಡ್ಲಿಕ್ಕಂದ್ರೆ ನೀವೇನ್ ಮಾಡ್ತೀವಿ ಒಳಗ? ಮೊದಲ ನಾಯಿ ಕಿಮ್ಮತ್ ಕೊಟ್ಟೆ ತಿಳ್ಕೊನಿ, ಗೌಡ್ರು ನಿನಗೆ ಕಿಮ್ಮತ್ ಕೊಡ್ತಾರ. ಈಗ ದೊಡ್ಡ ದೊಡ್ಡ MLA MP ಮನಿ ಮುಂದೆ ನಾಯಿ ಇರ್ತಾವ, ನಾಯಿ ಕಟ್ಟಿತಾರ ನಾಯಿಗಳು. ಅವು ನಾಯಿಗಳಿಗೆ ಹೋಗಿ ಯಾರ ನಿನಗತಿ ಕತ್ತಿಗತಿ ಬೇದ್ರ ತಿಳ್ಕೊ, ಗೌಡ್ರು ಕೆಲಸ ಮಾಡಿ ಕೊಡ್ತಾರ. ನಾಯಿಗೇನು ಅನ್ಬಾರ್ದ. ಅವ್ರ ನಾಯಿಗೊಂದು ಹೂವಿನ ಹಾರ ಹಾಕ್ಬೇಕ, ಬಡ್ಡ್ಯಾಗ ಕಾಲು ಹಿಡಿಬೇಕ. ನಾಯಿಗಳಿಗೆ ಕಿಮ್ಮತ್ ಕೊಡ್ಬೇಕು, ಮತ್ತೆ ಗೌಡ್ರ ಆಳುಗಳಿಗೆ ಕಿಮ್ಮತ್ ಕೊಡ್ಬೇಕ. ಗೌಡ್ರಕ್ಕಿಂತ ಮೊದಲು ನಾಯಿಗೆ ಕಿಮ್ಮತ್ ಕೊಡಕ್ ಬಿಡು. ನಾಯಿಗೆ ಎಷ್ಟವಲ್ಲೇ, ನಮ್ಗ ಆಳುಗಳಿಗೆ ನಮಗೂ ಕಿಮ್ಮತ್ ಕೊಡ್ಬೇಕ. ಗೌಡ್ರ ನಾಯಿ ಆಳುಗಳು ಎಲ್ಲ ಒಂದಣಾಕತ್ ನೀವು. ಏ ಹಂಗೆ ಬಿಡದ, ನಾಯಿಗಿನೂ ಕಿಮ್ಮತ್ ಕೊಡಬೇಕ, ನಮಗೂ ಕಿಮ್ಮತ್ ಕೊಡಬೇಕ. ಅದನ್ನ ನಾನು ಅದನ್ನ ಕೇಳತ್ತಿಲ್ಲ. ಅವು ಒಂದು ಮಾತು ಹೇಳ್ತಾರೆ ಗೊತ್ತಿಲ್ಲ ನನಗೆ. ದೇವ್ರ ವರ ಕೊಟ್ರೆ ಪೂಜೆರ್ ವರ ಕೊಡುದಿಲ್ಲತ್ತ. ಹೌದು, ಇದಾದ ಗೌಡ್ರ ಆಳುಗಳಿಗೆ ನಾಯಿಗಳಿಗೆ ಕಿಮ್ಮತ್ ಕೊಟ್ಟೆ ತಿಳ್ಕೊನಿ. ಗೌಡ್ರ ಎಲ್ಲಿದ್ದಲ್ಲಿ ಬರ್ತಾರ, ಬರ್ಲಿಕ್ಕೂ ನಾವು ಕರೆಸ್ತೇವ. ನಡಿಯಪ್ಪ, ಹಂಗಾರ ನಿಮ್ಗೆ ಕಿಮ್ಮತ್ ಕೊಟ್ಟು ನಡಿ. ಎಲ್ಲಿ ಏನಿ ಗೌಡ ಒಳಗಾರ ಬಾಲಿ ಒಳಗೆ ನಡಿ. ಏನೈತೆ ಅಂದ ಕೆಲಸ? ಏನಿಲ್ಲ, ನಮ್ಮ ಹುಡುಗಂದು ದೊಡ್ಡ ಸಾಲಿ ಕಲ್ತೈತಿ, ಅಡ್ಡಬಿಟ್ಟು ನೌಕರಿ ಬೇಕೈತೆ. ಹಂಗೆ ಗೌಡ್ರ ಕಡೆ ನೀವು ಮಾಡಿಸ್ಕೊಡಬೇಕು ಅದನ್ನು. ಒಟ್ಟು ನಾ ಹೇಳಿನಂದ್ರೆ ಗೌಡ್ರ ಹಿಂಗೆ ನಾ ಒಂದು ಗೆರಿ ಹಾಕಿನೇ ತಿಳ್ಕೊನಿ, ಗೌಡ್ರ ಗೆರಿ ದಾಟುದಿಲ್ಲ. ತುಳಿದ್ರೆ ಹೋಗ್ರಿ.
ಏ ಇಲ್ಲ ನಿನ್ನ ಕೆಲಸ ಬಿಟ್ಟ ಆತ ತಿಳ್ಕೊಳ್ದು ನೀ ಆಟ ಪಾಡಕತ್ತಪ್ಪ. ನಾ ಹೇಳಿದೆಲ್ಲ ನೆನಪೈತಿಲ್ಲ ತಲೆಯಾಗೈತಿ ಏನು ಸಂಪೈತ್ಲ ಅಷ್ಟು ಇಟ್ಕೊ ನೀ ಬೇಕಾರೆ ಮುಂದಿನ ನಾನು ಅದಗದ ಮಾಡ್ಕೊಡ್ತಾನೆ ಅದನ್ನು. ಆಯ್ತು ಗೌಡ್ರು ಈ ದ್ರಾಕ್ಷಿ ಹೋಗಿನ ತಿಳಿಯಾರ ಹ್ಞೂ ಏನು ಸಿ ಎಮ್ ನಿಮ್ಮ ಗೌಡ್ರು ಅದಲ್ಲ ಸಿ ಎಮ್ ಸಿದ್ದರಾಮಯ್ಯ ಸಾಹೇಬರ್ ಗತ್ಲೇನೋ ಕಾಣತ್ತಾರ ಹೋ. ಏ ನೀನ ನಮ್ಮ ಗೌಡ್ರದ್ದು ಗೊತ್ತೈತೇನಿಲ್ಲ? ನಮ್ಮ ಗೌಡ್ರು ಸಿದ್ದರಾಮಯ್ಯ ಸಾಹೇಬ್ರಿಗೆ ತಮ್ಮ ಆಗ್ಬೇಕ. ಹಿಂಗ ಮತ್ತು ನಾ ಊರಾಗ ಸಣ್ಣ ಹೊಡೆದು ಯಾಕೆ ಆಡ್ತೀನಿ ಗೊತ್ತೈತನ? ನಮ್ಮ ಗೌಡ್ರ ಅಣ್ಣಾರು ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ರಾಜ್ಯಕ್ಕೆ ಸಿ ಎಮ್ ಅದಾರ. ಮತ್ತು ನಮ್ಮ ಗೌಡ್ರು ಏನು ಕಮ್ಮಿ ಅದಾರ, ಅವ್ರು ತಮ್ಮಾರಿ ಇವರು. ನೀ ಯಾಕೆ ಮುನ್ನಂಗ ಚೊನ್ನ ಹಾಕೊಂಡು ಹೇಳ್ತೀವ? ಈ ಚೊನ್ನದ ಮೈಮ್ ಗೊತ್ತೈತಿಲ್ಲ ನನಗೆ? ಇಲ್ಲ ಏ ಇಲ್ಲ, ಈಗ ನಾವು ಈ ಗೌಡ್ರ ಮುಂದೆ ನಾವು ಹಂಗಾದವ್ ತಿಳಿನಿ, ಇದು ಆಗುದಿಲ್ಲ ಅದ. ಅದು ಹೆಂಗದು? ಏ ಎಲ್ಲ ನಿಮ್ಮಂತ ಕಿಸಬಾಯಿಗಳಿಗೆ ಏನು ಅರ್ಥ ಆಕೈತಿ? ಸ್ವರ್ಣದಾಗ ಭಾಳ ದೊಡ್ಡ ಶಕ್ತಿ ಐತಿ. ನಿನ್ ಕೆಲಸ ಆಗ್ಬೇಕೋ ಬೇಡ? ಏ ಕೆಲಸ ಮಾಡ್ಕೊಡೋ ಮರ ಎಗಡೆ ಹಚ್ಬೇಡ. ಇಲ್ಲ ಹೇಳ್ದಂಗೆ ಸುಮ್ಮನೆ ನಡಿ. ನಮಸ್ಕಾರದ ಮಾಡಿ ಗೌಡ್ರಿಗೆ. ನಿನಗೆ ಕಿಮ್ಮತ್ ಕೊಡಂಗಿಲ್ಲ. ಹಾಂ ಗೌಡ್ರ, ಯಾಕೋ ಮತ್ತೆ ನೋಡ್ಸಿ ಅಂತ ಏನು ವಿಶೇಷ? ಅದು ಏನಿಲ್ರಿ ಗೌಡ್ರ, ಇವೊಂದೊಂದು ದಗದಿತ್ತಲ್ರಿ. ಏನು ತೆಗೆದಂಥದ್ದು? ಇದ್ರದ್ದು ಹುಡುಗಂದೊಂದು ನೌಕರಿ ಆಗಿತ್ತತ್ರಿ ಎಲ್ಲೇ ರೀ. ಹೌದಾ? ಅದಕ್ಕೆ ರೀ ಅದೇನೋ ನೌಕರಿ ಅವನ ಸಾಹೇಬ್ ಸಹಿ ಹಾಕೊಲಾಗ ಏನತ್ರಿ? ಯಾವ ಸಾಹೇಬಮ್ಮ? ಅಲ್ಲಿ ಬಿಜಾಪುರದಾಗ ಇರ್ತಾನ್ರಿ ಒಬ್ಬ ದೊಡ್ಡ ಸಾಹೇಬ್ ರೀ, ಒಟ್ಟ ಸಹಿ ಹಾಕೊಲಾಗ್ಯಾನ್ರಿ. ಹೌದಾ? ಹ್ಞೂ ರೀ. ಹಾಂ. ಏ ನಮ್ಗೆ ಗೌಡ್ರ ಹೆಸರು ಹೇಳಿನ ಅವ್ರಿಗೆ? ಇಲ್ಲಿ ಹೇಳಿಲ್ಲ. ಗೌಡ್ರ ಹೆಸರು ಹೇಳಿದ್ರೆ ಇದು ಮತ್ತು ಇದು ಎರಡು ಅಲ್ಲೇ ಹೋಗ್ತಾವ, ಎದ್ದು ದೂರ ಹೋಗೋದಾಗುದಿಲ್ಲ. ಏನ್ರತ್ತ ನಾವ ಏನು ಒಟ್ಟ ಸೈನ್ ಹಾಕೋದತ್ತಾನ, ಒಟ್ಟ ಸರಿ ಹಾಕೋದ್ಲತ್ತಾನ? ಹ್ಞೂ ರೀ. ಏನು ದೊಡ್ಡ ಪುಡಾರ್ನ ಕಾಣಿಸ್ತಾನ್ರಿ ಗೌಡ್ರ ಅವ. ಅದೇ ಹೆಂಗೆ ಮಾಡ್ತೀರಿ ಮಾಡ್ರಿ. ನಮ್ಮೂರು ಅಲ್ಲ, ನಮ್ಮ ಊರ ಹೆಸರು ಹೇಳಿನ ಸಾಹೇಬಾಗ? ಇಲ್ಲಿ ಹೇಳಿಲ್ಲ. ನಮ್ಮ ಊರು ಗೌಡ್ರ ಹೆಸರು ಹೇಳಿನ? ಇಲ್ಲ, ಅದನ್ನು ಹೇಳಿಲ್ಲ. ಅಲ್ವೋ ನಮ್ಮ ಊರ ಹೆಸರು ಹೇಳಿಲ್ಲ, ನಮ್ಮ ಊರು ಗೌಡ್ರ ಹೆಸರು ಹೇಳಿಲ್ಲ. ನಿನ್ನ ಚಿಪ್ಪಾಟ ತಿಳ್ಕೊಂಡ ನಾವ ಅದಕ್ಕೆ ಇಂಥದಕ್ಕೆ ಅವ್ನು ಮೆತ್ತಗೆ ಮಾಡ್ಬೇಕಂತ ಮಾಡೀನಿ. ಗೌಡ್ರ ನೀವು ಹಿಂದೆ ಇರ್ಬೇಕಾರೆ ಆ ಸುಳಿ ಮಗ ನಿಮ್ಗೆ ಹತ್ತಗೆ ಮಾಡ್ತಾಳ್ರಿ ನಾ. ಅಲ್ವೋ ಒಬ್ಬನ ಹೋಗಿ ಮಾತಕ್ಕೆ ಮಾಡ್ತೀನೈತಿ. ಏನು ಮಾಡ್ತಿ? ಏನು ಇರ್ತದೆ ನಿನ್ನ ಕಡೆದ? ನೀನು ಚಪ್ಪಲಿ ಬಿಡ್ತೀನಿ. ಏ ಮಗನ, ನಮ್ಮ ಮಾಲಿಗೆ ಚಪ್ಪಲ್ಲೇ ಬಡಿತೀನತ್ತೀಯ? ಕಟ್ಸೋ ಕಲೆ ನಿನಗೆ? ಹಾಂ ಮಗನ ಅಲ್ಲ, ಮಗಗೆ ನೌಕರಿ ಬೇಕು. ನಾನು ಹಿಡಿದೆ. ನಾ ಏನೈತಿ ಗೌಡ್ರ ತಂದು ಭೇಟಿ ಮಾಡಿಸೀನಿ. ಮತ್ತೀಗ ನನ್ನ ಚಪ್ಪಲಿ ಬಿಡ್ತೀನಿ. ಎರಡು ಸೊಕ್ಕಿರ್ಬೇಕು ನಿನಗೆ. ಏ ಹಂಗಲ್ಲ ಲೇ ಅದೇ ಗೌಡ್ರ ಹೆಂಗಂದ್ರೆ ರೀ, ನನ್ನ ಕಾಲ ಚಪ್ಪಲ್ ಇಲ್ರಿ, ಇವನು ಚಪ್ಪಲ್ ತಗೊಂಡ ಅವನು ಬಡಿತೀಳ್ರಿ. ನನ್ನ ಚಪ್ಪಲಿ ಅವನು ಬಿಡ್ತೀವಿ. ಮತ್ತೆ ಹಂಗಾರ ಹೇಳೋಲೆ ಅಬಡಿ. ಹಂಗೆ ಹೇಳೀನಿ. ನಾ ಎಲ್ಲಿ ನಾನು ಚಪ್ಪಲ್ ತಗೊಂಡು ನನಗೆ ಬಿಡ್ತಾನೆ ತಂದಂಗೆ ಆತು ನನಗೆ. ಇನ್ನೇನು ಬಿಡ್ತಾರು ಗೌಡ್ರು ಆಳ್ದಿ ಅದಾತನ ಮತ್ತೆ. ಏ ಶಾಂತು, ಅವ್ನು ಕಳಿಸ್ಕೊಡು. ನೀವೊಂದು ಸ್ವಲ್ಪ ಬಾ, ಇದು ಕೆಲಸ. ಹ್ಞೂ ರೀ ಗೌಡ್ರ, ಹ್ಞೂ ರೀ. ಬಾ ನೀ ಬಾ. ಬನ್ರಿ ಗೌಡ್ರ. ಬಾಯ್. ಹ್ಞೂ ರೀ. ಹೇಳ್ರಿ ಗೌಡ್ರ. ಬಾಯ್. ನಿನ್ನ ಜೋಡಿ ಒಂದು ಕೆಲಸ ಅದ. ಹೇಳ್ರಿ ಗೌಡ್ರ, ನೀವು ಕಾಲೇಲಿ ತೋರಿಸಿದ್ರೆ ನಾ ಕೈಲಿ ಮಾಡ್ತೀನಿ ರೀ. ಅದೇ ಏನಿಲ್ಲ, ನಿನ್ನ ಕಡೆ ಒಂದು ಕೆಲಸ ಆಗೋದು ಅದು. ಹಿಂಗ್ರಿ ಗೌಡ್ರ? ಆ ಕೆಲಸ ಖಂಡಿತ ನಡೆಸ್ಕೊಡ್ಬೇಕು ನೀ. ಏನ್ರಿ ಗೌಡ್ರ, ನೀವು ಕಾಲಿಲಿ ತೋರಿಸಿದ್ರೆ ನಾ ಎರಡು ಕೈಲಿ ಮಾಡ್ತೀನಿ ರೀ. ಅದಕ್ಕೆ ನಿನ್ನ ಮ್ಯಾಗ ವಿಶ್ವಾಸ ಅದತ್ತ ನಿನಗೆ ಕರೆದನ್ನ ಇಲ್ಲಿ. ಮಾಡ್ತೀನಲ್ರಿ ಗೌಡ್ರ, ಮಾಡ್ತೀನಿ ರೀ. ಅದನ್ನ ಒಟ್ಟು ತಪ್ಪಿಸ್ಕೊಡ್ಬಾರ್ದ. ಆ ಕೆಲಸ ಖಂಡಿತವಾಗಿ ಮಾಡಿಕೊಡ್ಬೇಕು. ಅದ್ರ ಕಾಳಜಿನ ಬಿಡ್ರಿ ಗೌಡ್ರ ನೀವು. ಶಾಂತು, ಹ್ಞೂ ರೀ ಗೌಡ್ರ. ನೀ ನಡೆಸ್ಕೊಡ್ತೀಯ ಅಂತ ನನಗೆ ಆತ್ಮಕ್ಕೆ ವಿಶ್ವಾಸ ಅದ. ಬೇಕಲ್ಲಂತದಿಲ್ರಿ ಗೌಡ್ರ ಅದ. ಅದಕ್ಕೆ ನನಗೆ ಖಂಡಿತ ನಡೆಸ್ಕೊಡ್ತೀನಿ ರೀ. ನಂಗೆ ಮನಸ್ಸು ಬಿಚ್ಚಿ ನೀ ನನ್ನ ಕೈ ಮ್ಯಾಗ ಕೈ ಹಾಕಿ ವಚನ ಕೊಡು. ಅದು ಬೆಕ್ಕದಂತದಿಲ್ರಿ ಗೌಡ್ರ, ನಿಮ್ಮನ್ನು ಬಿಟ್ಟು ನಾ ಅದನ್ನೇನ್ರಿ? ಆಯ್ತು, ಕೈ ಮ್ಯಾಗ ಕೈ ಹಾಕಿ ವಚನ ಕೊಡು. ಅದು ಬೆಕ್ಕದಂತದಿಲ್ರಿ ಗೌಡ್ರ. ಅದು ಏನಂದ್ರೆ ಹ್ಞೂ ರೀ ಗೌಡ್ರ.